ನೀವು ಗಿಲ್ಲಿನ ಮದ್ವೆ ಆಗ್ತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಇವಾಗ ಗಿಚ್ಚ ಗಿಲಿಗಿಲಿಯಲ್ಲಿ ಸಖತ್ ಮನೋರಂಜನೆ. ಈ ವಾರ ಅಂತೂ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಗೊತ್ತಿದೆ. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಕಾಯ್ತಿದ್ದ ಗೆಸ್ಟ್ಗಳು ಈಗ ಗಿಚ್ಚ ಗಿಲಿಗಿಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಗಿಚ್ಚ ಗಿಲಿಗಿಲಿಯಲ್ಲಿ ಪ್ರತಿ ವಾರ ಕೂಡ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಎಂಟ್ರಿ ಕೊಡ್ತಿದ್ರು. ಕಳೆದ ವಾರವಷ್ಟೇ ಸೂರಜ್ ಮತ್ತಿಲ್ಲಿ ರಾಶಿಕ್ ಅವರು ಎಂಟ್ರಿ ಕೊಟ್ಟಿದ್ರು. ಈ ವಾರ ಈಗ ಕಾವ್ಯ ಮತ್ತೆ ಸ್ಪಂದನ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗ್ತದೆ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಕಾವ್ಯ ಅವ್ರನ್ನ ಸ್ಪಂದನ ಅವ್ರನ್ನ ನೋಡಬೇಕು ಅಂತ ಕಾಯ್ತಿದ್ರು. ಆದರೆ ರಾಶಿಕ್ ಅವರು ಸೂರಜ್ ಅವರು ಬಂದಿದ್ರಲ್ಲ, ಸೇಮ್ ಅದೇ ರೀತಿ ಗೆಸ್ಟ್ಗಳಾಗಿ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಬರಬಹುದು ಅಂತಂದ್ಬಿಟ್ಟು ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಿದ್ರು. ಸ್ವಲ್ಪ ಇಲ್ಲಿ ಫ್ಯಾನ್ಸ್ಗಳ ಆಸೆಗೆ ನಿರಾಸೆಯಾಗಿದೆ. ಕಾವ್ಯ ಜೊತೆಗೆ ಇಲ್ಲಿ ಬಂದಿರೋದು ಸ್ಪಂದನ ಅವರು. ಈಗ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಮತ್ತೆ ಇಲ್ಲಿ ಅವರು ಸಿನಿಮಾದಲ್ಲೂ ಕೂಡ ನಾಯಕ ನಟನಾಗಿ ಮಿಂಚಲು ರೆಡಿ ಆಗ್ತಿದ್ದಾರೆ. ಜಿಮ್ಗೆ ಹೋಗಿ ವರ್ಕೌಟ್ ಕೂಡ ಶುರು ಮಾಡಿದ್ದಾರೆ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋ ಕಾರಣ ಈ ವಾರ ಗಿಚ್ಚ ಗಿಲಿಗಿಲಿಗೆ ಇಲ್ಲಿ ಕಾವ್ಯ ಅವ್ರ ಜೊತೆ ಗಿಲ್ಲಿ ಅವರು ಎಂಟ್ರಿ ಕೊಟ್ಟಿಲ್ಲ. ಆದರೆ ಸ್ಪಂದನ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ಏನಕ್ಕೆ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ನೋಡೇ ಇಲ್ಲಿ ಫ್ಯಾನ್ಸ್ಗಳು ಫುಲ್ ಫಿದಾ ಆಗಿದ್ದಾರೆ. ಗಿಚ್ಚ ಗಿಲಿಗಿಲಿ ಕಾರ್ಯಕ್ರಮ ಸದ್ಯ ಪುಟಾಣಿ ಮಕ್ಕಳು ಮಾಡ್ತಿರೋ ಮನೋರಂಜನೆ. ಕಲರ್ಸ್ ವಾಹಿನಿಯಲ್ಲಿ ಬರ್ತಿರೋ ಗಿಚ್ಚ ಗಿಲಿಗಿಲಿ ಅಂತೂ ಸಖತ್ತಾಗಿದೆ. ಮನೆ ಮಂದಿಯೆಲ್ಲ ಕುತ್ಕೊಂಡು ನೋಡೋ ಕಾರ್ಯಕ್ರಮ. ಮಕ್ಕಳ ಟ್ಯಾಲೆಂಟ್ಗೂ ಕೂಡ ಇಲ್ಲಿ ಪ್ರತಿ ಅಭಿಮಾನಿಗಳು ಕೂಡ ಫಿದಾ ಆಗಿದ್ದಾರೆ. ಅಷ್ಟು ಅದ್ಭುತವಾಗಿ ಮಕ್ಕಳು ಕೂಡ ನಟನೆ ಮಾಡ್ತಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಬಂದಾಗಲೆಲ್ಲ ಪುಟಾಣಿಗಳು ತರಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲೂ ಕೂಡ ಸ್ಪಂದನ ಮತ್ತೆ ಕಾವ್ಯ ಅವ್ರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲೂ ಕೂಡ ತರಲೆ ಪ್ರಶ್ನೆ. ಕೆಲವೊಂದು ಪ್ರಶ್ನೆಗಳಂತೂ ಇಲ್ಲಿ ಅಭಿಮಾನಿಗಳೇ ಫಿದಾ ಆಗಿದ್ದಾರೆ. ಇಲ್ಲಿ ಮಕ್ಕಳು ಕೇಳಿರೋ ಪ್ರಶ್ನೆಗೆ ಕಾವ್ಯ ಅವರು ತಬ್ಬಿಬ್ ಕೂಡ ಆಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಪ್ರೋಮೋಗೆ ಕೊಟ್ಟಿರೋ ಕ್ಯಾಪ್ಷನ್ ಏನಪ್ಪ ಅಂತಂದ್ರೆ ಪುಟಾಣಿಗಳ ಪ್ರಶ್ನೆಗೆ ಸ್ಪಂದನ ಕಾವ್ಯ ಶಾಕ್ ಅಂತಂದ್ಬಿಟ್ಟು. ಈಗ ಸ್ಪಂದನ ಅವ್ರಿಗೆ ಕೇಳಿರೋ ಪ್ರಶ್ನೆ ಏನಪ್ಪ ಅಂದ್ರೆ ಪುಟಾಣಿಗಳು, ನೀವು ಯಾಕೆ ಬೆಳ್ಳಗಿದ್ದೀರಾ ಅಂತ ಇಲ್ಲಿ ಕೇಳಿದ್ದಾರೆ. ಇನ್ನು ಸ್ಪಂದನ ಅವರು ಶಾಕ್ ಆಗಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಈ ವಾರ ಕಾದು ನೋಡಬೇಕಾಗುತ್ತೆ. ಇನ್ನು ಬಿಗ್ ಬಾಸ್ ಅಲ್ಲಿ ಯಾರು ನಿಮಗೆ ಇಷ್ಟ ಅಂತಂದ್ಬಿಟ್ಟು ಕಾವ್ಯ ಅವ್ರಿಗೂ ಕೂಡ ಪುಟಾಣಿಗಳು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕಾವ್ಯ ಅವರು ಇಲ್ಲಿ ಹೇಳ್ತಾರೆ, ನಾನು ಯಾರ ಹೆಸರನ್ನ ಹೇಳಬೇಕು ಅಂತಂದ್ಬಿಟ್ಟು. ಅದಕ್ಕೆ ಪುಟಾಣಿಗಳು ಹೇಳ್ತಾರೆ ಗಿಲ್ಲಿ ಅವ್ರ ಹೆಸರನ್ನ ಹೇಳಬೇಕು ಅಂತಂದ್ಬಿಟ್ಟು. ಅದಕ್ಕೆ ಕಾವ್ಯ ಅವರು ಗಿಲ್ಲಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರೆ ಆನಂತರ ಕೇಳೋರು ಪ್ರಶ್ನೆ ಇದೆಯಲ್ಲ, ಈ ಪುಟಾಣಿಗಳು ನಿಜವಾಗ್ಲೂ ಕೂಡ ಸಖತ್ತಾಗಿರೋ ಕ್ವಶನ್ ಕೇಳಿದ್ದಾರೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ಕಾಡ್ತಿರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಕಾವ್ಯ ಮದುವೆ ಆಗ್ತಾರಾ ಅಂತಂದ್ಬಿಟ್ಟು. ಇಲ್ಲಿ ಗಿಚ್ಚ ಗಿಲಿಗಿಲಿಯಲ್ಲಿ ಒಂದು ಪುಟಾಣಿ ಕೂಡ ಕೇಳ್ತಾರೆ, ನೀವು ಗಿಲ್ಲಿ ಅವ್ರನ್ನ ಮದುವೆ ಆಗ್ತೀರಾ ಅಂತಂದ್ಬಿಟ್ಟು. ಆದ್ರೆ ಕಾವ್ಯ ಅವರು ಇದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಇನ್ನು ಈ ಒಂದು ಪ್ರೋಮೋಗೆ ಕಮೆಂಟ್ಗಳ ಸುರಿಮಳೆಯಲ್ಲಿ ಹರಿದಿದೆ. ಅದರಲ್ಲಿ ಒಂದಿಷ್ಟು ಕಮೆಂಟ್ಗಳು ನೋಡೋದಾದ್ರೆ, ಮಕ್ಕಳು ದೇವರ ಸಮಾನ, ಮಕ್ಕಳು ನುಡಿದರೆ ದೇವರು ನುಡಿದಂತೆ, ಮಕ್ಕಳ ಆಸೆ ಮತ್ತು ದೇವರ ಇಚ್ಛೆ ಎರಡು ಒಂದೇ ಅಲ್ಲವಾ ಅಂತ ಕೂಡ ಇಲ್ಲಿ ಅಭಿಮಾನಿಗಳು ಕಮೆಂಟ್ ಹಾಕಿದ್ದಾರೆ. ಆನಂತರ ಅತ್ತಿಗೆ ಎಲ್ಲೇ ಇದ್ರೂ ಅಣ್ಣೊಂದು ಹೆಸರು ಇರಲೇಬೇಕು ಅಷ್ಟೇ ಅಂತ ಕೂಡ ಇಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಆನ್ಸರ್ ಮಾಡೋಕೆ ಮೀಟರ್ ಬೇಕು ಅಂತ ಕೂಡ ಅಭಿಮಾನಿಗಳು ಕಮೆಂಟ್ನ ಹಾಕಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಜಡ್ಜಸ್ಗಳು ಕೂಡ ಶಾಕ್ ಆಗಿದ್ದಾರೆ. ಏನಕ್ಕೆ ಅಂತಂದರೆ ಪುಟಾಣಿಗಳ ಬಾಯಲ್ಲಿ ಈ ರೀತಿಯಾದ ಪ್ರಶ್ನೆ ಬಂದಿದೆ ಅಂತಂದರೆ ಪುಟಾಣಿಗಳು ಕೂಡ ಬಿಗ್ ಬಾಸ್ನ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ, ಎಷ್ಟು ನೋಡಿದ್ದಾರೆ, ಅದರಿಂದ ಎಷ್ಟು ಮನೋರಂಜನೆ ಸಿಕ್ಕಿದೆ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.